ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. 21,600 ಲೆವೆಲ್ನಿಂದ ನಿಫ್ಟಿನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ತು. ಮತ್ತೆ ನಿಫ್ಟಿ 22,000 ಲೆವೆಲನ್ನು ಟಚ್ ಮಾಡಿದೆ. ಸೊ ಯಾವಾಗೆಲ್ಲ ನಿಫ್ಟಿ 22,000 ಲೆವೆಲನ್ನು ಕ್ರಾಸ್ ಮಾಡುತ್ತೆ, ಆ ಒಂದು ಲೆವೆಲ್ನಿಂದ ಒಂದು ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಮಾರ್ಕೆಟ್ನಲ್ಲಿ ಇದೇ ರೀತಿಯ ಒಂದು ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆದರೆ 22,200 22,500ಕ್ಕೆ ನಿಫ್ಟಿ ಮುಂದಿನ ವಾರ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ 22,200 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಕಳೆದ ಬಾರಿ ನಿಫ್ಟಿ ಆ ಒಂದು ಲೆವೆಲನ್ನು ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅಕಸ್ಮಾತ್ ಆ ಲೆವೆಲ್ಸ್ ಬ್ರೇಕ್ ಆದರೆ 22,500ರವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇದೆ. ಅಕಸ್ಮಾತ್ ಮಾರ್ಕೆಟ್ನಲ್ಲಿ ಈ ಲೆವೆಲ್ನಿಂದ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ 21,800 ಒಂದು ಮೇಜರ್ ಸಪೋರ್ಟ್ ಝೋನ್ ಆಗಿರುತ್ತೆ. ಆ ಒಂದು ಲೆವೆಲ್ ಬ್ರೇಕ್ ಆದರೆ 21,500ರವರೆಗೂ ಮತ್ತೆ ನಿಫ್ಟಿ ಹೋಗುವಂಥ ಚಾನ್ಸಸ್ ಇದೆ. ಸದ್ಯಕ್ಕೆ ಮಾರ್ಕೆಟ್ ಬುಲ್ಸ್ನ ಕಂಟ್ರೋಲ್ನಲ್ಲಿ ಇದೆ. ನೋಡಬೇಕಾಗುತ್ತೆ ಮುಂದಿನ ವಾರ ಯಾವ ರೀತಿಯ ಒಂದು ಟ್ರೇಡ್ ನೋಡೋದಕ್ಕೆ ಸಿಗುತ್ತೆ ಅಂತ. ಮುಂದಿನ ವಾರ ಅಷ್ಟೊಂದು ಮೇಜರ್ ಈವೆಂಟ್ಸ್ಗಳು ಮಾರ್ಕೆಟ್ನಲ್ಲಿ ಇಲ್ಲ. ಫೆಡ್ ಹಾಗೆಯೇ RBI ರೀಸೆಂಟಾಗಿ ಏನು ತಮ್ಮ ಮೀಟಿಂಗ್ಸನ್ನು ಎಂಡ್ ಮಾಡಿದ್ರು, ಆ ಒಂದು ಮೀಟಿಂಗ್ಸ್ನ ಮಿನಿಟ್ಸ್ ಆಫ್ ಮೀಟಿಂಗ್ ಡಿಸ್ಕಷನ್ಸ್ ಆಗುತ್ತೆ. ಅಂದರೆ ಈ ಮಿನಿಟ್ಸ್ ಆಫ್ ಮೀಟಿಂಗ್ಸ್ ಏನಿದೆ ಒಂದು ಶಾರ್ಟ್ ಡ್ಯೂರೇಷನ್ನ ಮೀಟಿಂಗ್ ಆಗಿರುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ಕಳೆದ ಮೀಟಿಂಗ್ನಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಯಿತು ಅದರ ಒಂದು ಶಾರ್ಟ್ ಡಿಸ್ಕಷನ್ಸ್ಗಳು ಆಗುತ್ತೆ. ಹಾಗೆಯೇ ಮುಂದಿನ ಮೀಟಿಂಗ್ನಲ್ಲಿ ಯಾವೆಲ್ಲ ಡಿಸಿಷನ್ಸ್ಗಳನ್ನು ತಗೋಬಹುದು ಅದರ ಬಗ್ಗೆ ಡಿಸ್ಕಷನ್ಸ್ಗಳು ಆಗುತ್ತೆ. ಹಾಗೆಯೇ ಈ ಮುಂಚೆ ಅಂದರೆ ಜನವರಿಯ ಇನ್ಫ್ಲೇಷನ್ ಡೇಟಾ ಬರೋದಕ್ಕೂ ಮುಂಚೆ ಫೆಡ್ ಮಾರ್ಚ್ನಲ್ಲಿ ರೇಟ್ ಕಟ್ ಅನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 2.9% ಜನವರಿ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಒಂದು ಫಿಗರ್ಸನ್ನು US ರೀಚ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. 3.1% ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಆದ್ದರಿಂದ ರೇಟ್ ಕಟ್ಸ್ ಈಗ ಜೂನ್ ಅಥವಾ ಜುಲೈಗೆ ಪೋಸ್ಟ್ಪೋನ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ RBI ಕೂಡ ತಮ್ಮ ಮಾನಿಟರಿ ಪಾಲಿಸಿ ಮೀಟಿಂಗನ್ನು ಫೆಬ್ರವರಿಯ ಮೊದಲನೇ ವಾರದಲ್ಲಿ ಎಂಡ್ ಮಾಡಿದ್ರು. ಆ ಒಂದು ಮೀಟಿಂಗ್ನಲ್ಲಿ ಕೂಡ ಯಾವುದೇ ರೀತಿಯ ರೇಟ್ ಹೈಕ್ಸ್ ಅಥವಾ ರೇಟ್ ಕಟ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. RBI 6.5%ನ ರೆಪೋ ರೇಟನ್ನು ಮೇಂಟೈನ್ ಮಾಡಿದ್ರು. ಹಾಗೆ ಫೆಡ್ನ ಮಿನಿಟ್ಸ್ ಆಫ್ ಮೀಟಿಂಗ್ ಫೆಬ್ರವರಿ 22ಕ್ಕೆ ಏನಿದೆ ಅದೇ ಒಂದು ದಿನ RBIನ ಮಾನಿಟರಿ ಪಾಲಿಸಿಯ ಮಿನಿಟ್ಸ್ ಆಫ್ ಮೀಟಿಂಗ್ ಕೂಡ ಇರುತ್ತೆ. ಸೊ ಈ ಒಂದು ಮೀಟಿಂಗ್ನಲ್ಲಿ ಕೂಡ ಅಷ್ಟೇ ಒಂದು ಶಾರ್ಟ್ ಡಿಸ್ಕಷನ್ ಆಗುತ್ತೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ನಲ್ಲಿ ಕೂಡ ಒಂದು ಸ್ಟಡಿ ಇನ್ಕ್ರೀಸ್ ನೋಡೋದಕ್ಕೆ ಸಿಗ್ತದೆ. ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸ್ $83ನ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದು ಖಂಡಿತವಾಗ್ಲೂ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಕ್ರೂಡ್ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಅದು ಮಾರ್ಕೆಟ್ಗೆ ನೆಗೆಟಿವ್ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ಹಾಗೆ FII-DAI ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಜನವರಿ ತಿಂಗಳಲ್ಲಿ FIIs ನೆಟ್ ಸೆಲ್ಲರ್ಸ್ ಆಗಿದ್ರು. ಹಾಗೆ ಇಲ್ಲಿವರೆಗೂ FIIs ಕಡೆಯಿಂದ ಫೆಬ್ರವರಿ ತಿಂಗಳಲ್ಲಿ ಕೂಡ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ 14,000 ಕೋಟಿಯಷ್ಟು ನೆಟ್ ಸೆಲ್ಲಿಂಗನ್ನು FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡಿದ್ದಾರೆ. ಬಟ್ ಶುಕ್ರವಾರದ ದಿನ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಯಿತು. ಇದೇ ರೀತಿಯ ಬೈಯಿಂಗ್ ಕಂಟಿನ್ಯೂ ಆದರೆ ಖಂಡಿತವಾಗ್ಲೂ ನಿಫ್ಟಿ ಹೊಸ ಒಂದು ಹೈಯನ್ನು ಟಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ DIIs ನೆಟ್ ಬಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. ಕಂಟಿನ್ಯೂಸ್ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. 17,393 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಫೆಬ್ರವರಿ ತಿಂಗಳಲ್ಲಿ DIIs ಕಡೆಯಿಂದ ಬಂದಿದೆ. ಸೊ ಬಹಳಷ್ಟು ಲೋವರ್ ಸರ್ಕ್ಯೂಟ್ಗಳ ನಂತರ ಲೋವರ್ ಲೆವೆಲ್ನಿಂದ ಪೇಟಿಎಂನಲ್ಲಿ ಸ್ವಲ್ಪ ಬೈಯಿಂಗ್ ಎಮರ್ಜ್ ಆಯಿತು. 5%ನ ಅಪರ್ ಸರ್ಕ್ಯೂಟ್ನೊಂದಿಗೆ ಪೇಟಿಎಂ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಈ ಒಂದು ಅಪರ್ ಸರ್ಕ್ಯೂಟ್ಗೆ ಒಂದು ರೀಸನ್ ಆಕ್ಸಿಸ್ ಬ್ಯಾಂಕ್ನ ಜೊತೆಯಲ್ಲಿ ಇವರು ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದ್ದಾರೆ. ಇವರ ಮರ್ಚೆಂಟ್ ಪೇಮೆಂಟ್ ಸೆಟಲ್ಮೆಂಟ್ಗೋಸ್ಕರ ಒಂದು ಬ್ಯಾಂಕ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಆಕ್ಸಿಸ್ ಬ್ಯಾಂಕ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಆಗ್ತಿರೋದು ಕಾಣಿಸ್ತದೆ. ಈ ಮುಂಚೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಈ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಹ್ಯಾಂಡಲ್ ಮಾಡ್ತಿದ್ರು. ಈಗ ಆ ಟ್ರಾನ್ಸಾಕ್ಷನ್ಸ್ಗಳನ್ನು ಆಕ್ಸಿಸ್ ಬ್ಯಾಂಕ್ ಹ್ಯಾಂಡಲ್ ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಇದು ಪೇಟಿಎಂಗೆ ಪಾಸಿಟಿವ್ ಆಗುತ್ತೆ. ಬಟ್ ಸ್ಟಿಲ್ RBIನ ಕಡೆಯಿಂದ ಕಂಪ್ಲೀಟ್ ರೆಸೊಲ್ಯೂಷನ್ಸ್ಗಳು ಸಿಕ್ಕಿಲ್ಲ. ಮಾರ್ಚ್ 15ರವರೆಗೂ ಪೇಟಿಎಂಗೆ ಡೆಡ್ಲೈನ್ ಅನ್ನು RBI ಕೊಟ್ಟಿದ್ದಾರೆ. ಆ ಒಂದು ಡೇಟ್ನ ಒಳಗಾಗಿ ಇವರ ಕಂಪ್ಲೀಟ್ ನೋಡಲ್ ಅಕೌಂಟ್ಸ್ಗಳನ್ನು ಇವರು ಕ್ಲೋಸ್ ಮಾಡಬೇಕಾಗತ್ತೆ. ಪೇಟಿಎಂನ ರೀತಿಯಲ್ಲಿ ಬೇರೆ ಫಿನ್ಟೆಕ್ ಕಂಪನಿಗಳಲ್ಲಿ ಕೂಡ RBI ಇನ್ವೆಸ್ಟಿಗೇಷನ್ ಅನ್ನು ಮಾಡುವಂಥ ಚಾನ್ಸಸ್ ಇದೆ. KYC ನಾರ್ಮ್ಸ್ ಅನ್ನು ಯಾವುದೇ ಒಂದು ಫಿನ್ಟೆಕ್ ಕಂಪನಿ ಫಾಲೋ ಮಾಡಲಿಲ್ಲ ಅಂದ್ರೂ ಕೂಡ ಆ ಒಂದು ಫಿನ್ಟೆಕ್ ಕಂಪನಿಯ ಲೈಸೆನ್ಸ್ ಕ್ಯಾನ್ಸಲ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. RBIನ KYC ನಾರ್ಮ್ಸ್ ಏನಿದೆ ಅದನ್ನು ಎಲ್ಲ ಫಿನ್ಟೆಕ್ ಕಂಪನಿಗಳು ಕೂಡ ಫಾಲೋ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂದರೆ ಸ್ಟ್ರಿಕ್ಟ್ ಆಕ್ಷನ್ಸ್ಗಳನ್ನು RBI ತಗೊಳ್ಳುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಹಾಗೆ ಮುಂದಿನ ವಾರ ಬಹಳಷ್ಟು IPOಗಳು ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತದೆ. ಸೊ ಅದರ ಬಗ್ಗೆ ಕೂಡ ಡೀಟೇಲ್ ವಿಡಿಯೋನ ನಾನು ಮಾಡ್ತೀನಿ. ಹಾಗೆಯೇ ಒಳ್ಳೆ ಒಂದು ಲಿಸ್ಟಿಂಗ್ ಪಡ್ಕೊಂಡಂಥ ವಿಬೋರ್ ಸ್ಟೀಲ್ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಒಳ್ಳೆ ಒಂದು ಪ್ರೀಮಿಯಂ ಕೂಡ ವಿಬೋರ್ ಸ್ಟೀಲ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ SME ಕ್ಯಾಟಗರಿಯಲ್ಲಿ 5 IPOಗಳು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇದೆ. ಸೊ 5 IPOಗಳಲ್ಲಿ ಕೆಲವೊಂದಿಷ್ಟು IPOಗಳಲ್ಲಿ ಒಳ್ಳೆ ಒಂದು ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಕೆಲವೊಂದಿಷ್ಟು IPOಗಳಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಡೀಟೇಲ್ ಆಗಿ ಒಂದೊಂದು SME IPOನ ನಾವು ಅಬ್ಸರ್ವ್ ಮಾಡಿದಾಗ ಮೊದಲನೇದಾಗಿ ಇಂಟೀರಿಯರ್ಸ್ ಆ್ಯಂಡ್ ಮೋರ್ ಲಿಮಿಟೆಡ್ನ IPO SME ಕ್ಯಾಟಗರಿಯಲ್ಲಿ ಓಪನ್ ಆಗಿದೆ. ಫೆಬ್ರವರಿ 15ಕ್ಕೆ ಈ ಒಂದು IPO ಓಪನ್ ಆಗಿತ್ತು. ಫೆಬ್ರವರಿ 20ರವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ.
227 ರೂಪಾಯಿಯ ಪ್ರೈಸನ್ನು ಈ ಒಂದು ಕಂಪನಿ ಸೆಟ್ ಮಾಡಿದ್ದಾರೆ. ಪ್ರೀಮಿಯಂ 5 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಸೊ ಕೇವಲ 2% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇದೆ. ನಾವು ಯಾವುದೇ ಒಂದು SME IPOನಲ್ಲಿ ಅಪ್ಲಿಕೇಶನನ್ನು ಹಾಕ್ತೀವಿ ಅಂದಾಗ ಅಟ್ಲೀಸ್ಟ್ 40ರಿಂದ 50% ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇರಬೇಕಾಗುತ್ತೆ. ಅದೇ ನಾವು ಮೇನ್ ಬೋರ್ಡ್ IPOನಲ್ಲಿ ಅಪ್ಲಿಕೇಶನನ್ನು ಹಾಕ್ತೀವಿ ಅಂದಾಗ ಅಟ್ಲೀಸ್ಟ್ 20ರಿಂದ 25% ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಮಾತ್ರ ಲಿಸ್ಟಿಂಗ್ ಇನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಸೊ ಈ ಒಂದು SME IPOನಲ್ಲಿ ಕೇವಲ 2% ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇರೋದ್ರಿಂದ ಈ ಒಂದು SME IPOನ ಸ್ಟ್ರೈಟಾಗಿ ನಾವು ಅವಾಯ್ಡ್ ಮಾಡ್ಬೋದಾಗುತ್ತೆ. ಎರಡನೇದು ಅಟ್ಮಾಸ್ಕೋ ಲಿಮಿಟೆಡ್ IPO. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ 15 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 77 ರೂಪಾಯಿ. ಸೊ ಇಲ್ಲಿ 20% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇವತ್ತಿನ ದಿನ ನೋಡೋದಕ್ಕೆ ಸಿಗ್ತದೆ. ಫೆಬ್ರವರಿ 20 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನ ಆಗಿರುತ್ತೆ. ಅಕಸ್ಮಾತ್ ಪ್ರೀಮಿಯಂನಲ್ಲಿ ಇನ್ಕ್ರೀಸ್ ನೋಡೋದಕ್ಕೆ ಸಿಕ್ಕಿದ್ರೆ ಕೊನೆ ದಿನ 40% ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಆಗ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗತ್ತೆ. ಇವರು ಪ್ರಿಸಿಷನ್ ಇಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ರೈಲ್ವೆ ಸೆಕ್ಟರ್ಗೆ, ಪವರ್ ಆ್ಯಂಡ್ ಎನರ್ಜಿ ಸೆಕ್ಟರ್ಗೆ, ಸ್ಟೀಲ್ ಪ್ಲಾಂಟ್ಸ್ಗಳಿಗೆ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. 3 ವರ್ಟಿಕಲ್ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. EPC ಟರ್ನ್ಕಿ ಪ್ರಾಜೆಕ್ಟ್ಸ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ. ಹಾಗೆಯೇ ಪ್ರಿಸಿಷನ್ ಇಕ್ವಿಪ್ಮೆಂಟ್ಗಳ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಈ ಕಂಪನಿಯ ಒಂದು ಮೇಜರ್ ವರ್ಟಿಕಲ್ ಆಗಿದೆ. ಹಾಗೆ ಡಿಫೆನ್ಸ್ ಸೆಕ್ಟರ್ಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 1994ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಈ ಒಂದು SME IPO ಫೆಬ್ರವರಿ 15ಕ್ಕೆ ಓಪನ್ ಆಗಿದೆ. ಫೆಬ್ರವರಿ 20ರವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. 77 ರೂಪಾಯಿಯ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ಲಾಟ್ ಸೈಜ್ 1600 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ 1600 ಶೇರ್ಗಳಿಗೆ ಮಿನಿಮಮ್ ನೀವು ಅಪ್ಲಿಕೇಶನ್ ಹಾಕಬೇಕು. ಸೊ ಇಲ್ಲಿ ಅಪ್ಲೈ ಮಾಡೋದಕ್ಕೆ 1,23,200 ರೂಪಾಯಿ ಬೇಕಾಗುತ್ತೆ. HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಂದಾಗ ಮಿನಿಮಮ್ 2,46,000 ರೂಪಾಯಿ ಬೇಕಾಗುತ್ತೆ. ಹಾಗೆ ನಿಮಗೆ ಈ ಒಂದು IPO ಅಲಾಟ್ ಆದರೆ 1600 ಶೇರ್ಸ್ಗಳನ್ನು ಕೂಡ ನೀವು ಸೆಲ್ ಮಾಡಬೇಕಾಗುತ್ತೆ. ಅಂದರೆ ಲಾಟ್ನಲ್ಲಿ ನೀವು ಶೇರ್ಸ್ಗಳನ್ನು ಸೆಲ್ ಮಾಡಬೇಕಾಗುತ್ತೆ. ಸೊ SME IPOಗಳಲ್ಲಿ ಅಪ್ಲಿಕೇಶನ್ ಹಾಕುವಾಗ ಈ ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಹಾಗೆಯೇ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ನೋಡೋದಕ್ಕೆ ಸಿಗುತ್ತೆ. 2021ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕಂಪನಿ ಟೋಟಲ್ 60 ಲಕ್ಷ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ 3 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಅದಾದಮೇಲೆ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 12 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಫಿಗರ್ಸ್ ನಮಗೆ ಲ್ಯಾಕ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ರಾಫಿಟಬಿಲಿಟಿಯಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕೊನೆ ದಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂ 30-35 ರೂಪಾಯಿ ಅರೌಂಡಲ್ಲಿ ನಿಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಇನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಹಾಗೆ ಮೂರನೇ ಕಂಪನಿ ಥೈ ಕ್ಯಾಸ್ಟಿಂಗ್ ಲಿಮಿಟೆಡ್. ಸೊ ಥೈ ಕ್ಯಾಸ್ಟಿಂಗ್ ಲಿಮಿಟೆಡ್ನ IPO ಪ್ರೈಸ್ 77 ರೂಪಾಯಿ ಸೆಟ್ ಆಗಿದೆ. 74 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಆಲ್ಮೋಸ್ಟ್ ಡಬಲ್ ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಈ ರೀತಿಯ SME IPOಗಳಲ್ಲಿ ಖಂಡಿತವಾಗ್ಲೂ ನೀವು ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ. ಈ ಒಂದು ಕಂಪನಿ ಕೂಡ ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರ್ತಾರೆ. ಆಟೋಮೋಟಿವ್ ಕಾಂಪೋನೆಂಟ್ಸ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ತಮಿಳುನಾಡಿನಲ್ಲಿ ಲೊಕೇಟ್ ಆಗಿದೆ. ಈ ಒಂದು SME IPO ಕೂಡ ಫೆಬ್ರವರಿ 15ಕ್ಕೆ ಓಪನ್ ಆಗಿದೆ. ಫೆಬ್ರವರಿ 20ರವರೆಗೂ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. 10 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 77ರ ಪ್ರೈಸನ್ನು ಸೆಟ್ ಮಾಡಿದರೆ 1600 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಮಿನಿಮಮ್ 1,23,000 ರೂಪಾಯಿ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಹೊಂದಿರಬೇಕಾಗುತ್ತೆ. HNI ಕ್ಯಾಟಗರಿಯಲ್ಲಿ 2,46,400 ರೂಪಾಯಿಯ ಮಿನಿಮಮ್ ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ. ಈ ಒಂದು ಕಂಪನಿಯ ಫಿನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗಿದೆ. ಪ್ರಾಫಿಟ್ನಲ್ಲಿ, ರೆವೆನ್ಯೂನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು SME IPOನಲ್ಲಿ ಖಂಡಿತವಾಗ್ಲೂ ನೀವು ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಟೋಟಲ್ ಇಶ್ಯೂ ಸೈಜ್ 47 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿರುತ್ತೆ. ಭಾಳಷ್ಟು ಅಪ್ಲಿಕೇಶನ್ಸ್ಗಳು ಬರುತ್ತೆ. ಸೊ ಅಲಾಟ್ಮೆಂಟ್ ಚಾನ್ಸಸ್ ಭಾಳ ಕಡಿಮೆನೇ ಇರುತ್ತೆ. ಅದೇ ಒಂದು ರೀಸನ್ನಿಂದ SME IPOಗಳನ್ನು ಹೆಚ್ಚಾಗಿ ನಾನು ಕವರ್ ಮಾಡೋದಿಲ್ಲ. ಯಾವುದೇ ಒಂದು SME IPOನಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಇದೆ ಅಂದಾಗ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ಗಳನ್ನು ಹಾಕ್ತಾರೆ. ಹಾಗೆಯೇ ಇಶ್ಯೂ ಸೈಜ್ ಕೂಡ ಭಾಳ ಕಡಿಮೆ ನೋಡೋದಕ್ಕೆ ಸಿಗುತ್ತೆ. ಸೊ ಓವರ್ ಸಬ್ಸ್ಕ್ರಿಪ್ಷನ್ ತುಂಬ ಹೆಚ್ಚಾಗಿ ಆಗೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ನೆಗ್ಲಿಜಿಬಲ್ ಇರುತ್ತೆ. ಇನ್ನೊಂದು SME IPO ಕಲಾರಿದ್ದನ್ನ SME IPO ಆಗಿರುತ್ತೆ. ಸೊ 45 ರೂಪಾಯಿಯ ಪ್ರೈಸನ್ನು ಸೆಟ್ ಮಾಡಿದರೆ 3 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 6% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇವತ್ತಿನ ದಿನ ನೋಡೋದಕ್ಕೆ ಸಿಗ್ತದೆ. ಈ ಒಂದು SME IPO ಕೂಡ ಫೆಬ್ರವರಿ 15ಕ್ಕೆ ಓಪನ್ ಆಗಿದೆ. ಸೊ ಹೆಚ್ಚಿನ ಒಂದು ಲಿಸ್ಟಿಂಗ್ ಏನ್ಗಳು ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಸ್ಟ್ರೈಟಾಗಿ ಅವಾಯ್ಡ್ ಮಾಡ್ಬೋದಾಗುತ್ತೆ. ಹಾಗೆ ಕೊನೆಯದಾಗಿ ಎಸ್ಕೋನೆಟ್ನ SME IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ 77 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. IPO ಪ್ರೈಸನ್ನು 84 ರೂಪಾಯಿ ಸೆಟ್ ಮಾಡಿದ್ದಾರೆ. ಸೊ 90% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಖಂಡಿತವಾಗ್ಲೂ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ. ಇವರು ಹೈ ಎಂಡ್ ಸೂಪರ್ ಕಂಪ್ಯೂಟಿಂಗ್ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಡೇಟಾ ಸೆಂಟರ್ ಫೆಸಿಲಿಟಿಗಳನ್ನು ಪ್ರೊವೈಡ್ ಮಾಡ್ತಾರೆ. ಸ್ಟೋರೇಜ್ ಸರ್ವರ್ಗಳು, ನೆಟ್ವರ್ಕ್ ಸೆಕ್ಯೂರಿಟಿ, ವರ್ಚುವಲೈಸೇಷನ್, ಡೇಟಾ ಪ್ರೊಟೆಕ್ಷನ್ ಈ ರೀತಿಯಲ್ಲಿ IT ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಕೂಡ ಇವರು ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಅಷ್ಟೇ ಅಲ್ಲದೆ IT ಹಾರ್ಡ್ವೇರ್ ಇನ್ಸ್ಟಾಲೇಷನ್ಸ್ಗಳು, ಕಾನ್ಫಿಗರೇಷನ್ಸ್ಗಳು, ಡೆಪ್ಲಾಯ್ಮೆಂಟ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಈ SME IPO ಫೆಬ್ರವರಿ 16ಕ್ಕೆ ಓಪನ್ ಆಗಿದೆ. ಫೆಬ್ರವರಿ 20ರವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ.
ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. 84ರ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದರೆ. ಸೊ ಇಲ್ಲೂ ಕೂಡ ಅಷ್ಟೇ ಲಾಟ್ ಸೈಜ್ 1600ರ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ ಅಪ್ಲಿಕೇಶನ್ ಹಾಕೋದಕ್ಕೆ 1,34,000 ರೂಪಾಯಿ ನಿಮಗೆ ಬೇಕಾಗುತ್ತೆ. HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದಾಗ ಮಿನಿಮಮ್ 2,68,800 ರೂಪಾಯಿ ಬೇಕಾಗುತ್ತೆ. ಸೊ ಈ ಕಂಪನಿ ಕೇವಲ 1 ವರ್ಷದ ಫಿನಾನ್ಷಿಯಲ್ಸ್ ಅನ್ನು ಸಬ್ಮಿಟ್ ಮಾಡಿದರೆ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 3 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 3 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 6ರಿಂದ 7 ಕೋಟಿಯ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಇರುತ್ತೆ. ಸೊ ಪ್ರಾಫಿಟ್ನಲ್ಲಿ ಗ್ರೋತ್ ಇದೆ, ರೆವೆನ್ಯೂ ಕೂಡ ಗ್ರೋ ಆಗ್ತದೆ. ಹಾಗೆ ಟೆಕ್ನಾಲಜಿ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಫ್ಯೂಚರ್ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ಈ ಒಂದು SME IPOನಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಸೊ SME ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ತೀರಾ ಅಂದಾಗ ತಾಯಿ ಕ್ಯಾಸ್ಟಿಂಗ್ ಹಾಗೇನೆ ಎಸ್ಕೋನೆಟ್ ಕಂಪನಿಯಲ್ಲಿ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗುತ್ತೆ. ಸೊ ಆಲ್ಮೋಸ್ಟ್ ನೀವೇನು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀರಾ ಅಷ್ಟೇ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ಈ 2 SME IPOಗಳನ್ನು ನೀವು ಕನ್ಸಿಡರ್ ಮಾಡ್ಕೋಬಹುದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.